ನಮಸ್ಕಾರ ವೀಕ್ಷಕರೇ, ನಾವು 31 ಡಿಸೆಂಬರ್ 12 AM ಆದ ತಕ್ಷಣ ಜನವರಿ 1 ನ್ಯೂ ಇಯರ್ ಅಂತ ಆಚರಿಸ್ತೀವಿ. ಕಾರಣ ಏನು, ಏಕೆ ಆಚರಿಸ್ತೀವಿ ಅಂತ ನೋಡೋದಾದರೆ, ಏಕೆಂದರೆ ಜನವರಿ 1 ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮೊದಲ ದಿನವಾಗಿದೆ. ಸೊ ಹಾಗಾಗಿ ಎಲ್ಲರೂ ಜನವರಿ 1ನ ನ್ಯೂ ಇಯರ್ ಅಂತ ಆಚರಿಸ್ತಾರೆ. ಸೊ ಏನಪ್ಪ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕೇಳ್ಬೇಕು. ಮೊದಲು ಈ ಹೊಸ ವರ್ಷದ ಆಚರಣೆ ಇರಲಿಲ್ಲ. ಆದರೆ ಈ ರೋಮನ್ನರು ಇಲ್ಲಿ ಮಾರ್ಚ್ ಮಂತಲ್ಲಿ ಆಚರಿಸ್ತಾ ಇದ್ರು. ಮತ್ತು ಈಜಿಪ್ಟನ್ನರು, ಪರ್ಷಿಯನ್ನರು ಮತ್ತು ಫಿನಿಷಿಯನ್ನರು ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಆಚರಣೆ ಮಾಡ್ತಾಯಿದ್ರು. ಈ ಗ್ರೀಕರು ಚಳಿಗಾಲದಲ್ಲಿ ಅಂದರೆ ಡಿಸೆಂಬರಲ್ಲಿ ಆಚರಣೆ ಮಾಡ್ತಾಯಿದ್ರು. ಕ್ರಿಸ್ತಪೂರ್ವ 45ರಲ್ಲಿ ರೋಮನ್ ಸರ್ವಾಧಿಕಾರಿಯಾಗಿ ಆಳ್ವಿಕೆ ನಡೆಸುತ್ತಿದ್ದ ಜೂಲಿಯಸ್ ಸೀಸರ್ ಅಲೆಕ್ಸಾಂಡ್ರಿಯನ್ ಈ ಖಗೋಳಶಾಸ್ತ್ರಜ್ಞ ಸೋಸಿಜೆನಸ್ ಸಹಾಯದಿಂದ ಒಂದು ಕ್ಯಾಲೆಂಡರ್ನ ಸಿದ್ಧಪಡಿಸ್ತಾರೆ. ಸೋಲಾರ್ ಇಯರ್ ಕ್ಯಾಲೆಂಡರ್ ಅಂತ ಹೇಳ್ಬೋದು. ಸೋಲಾರ್ ಇಯರ್ ಅಂದರೆ ಈ ಸೂರ್ಯನು ತನ್ನ ಕಕ್ಷೆಯನ್ನು ಪೂರ ಸುತ್ತಲೂ ತೆಗೆದುಕೊಳ್ಳುವ ಸಮಯ. ಸೊ ಇದ್ರ ಪ್ರಕಾರ 365 ದಿನಗಳು ಬರುತ್ತೆ. ಸೊ ಅಂದಿನಿಂದ ಜಾನವರಿ ಮೊದಲ ದಿನವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಈ ಪ್ರಾಚೀನ ರೋಮನ್ನರು ತಮ್ಮ ಹೊಸ ವರ್ಷದ ಮೊದಲ ದಿನವನ್ನು ತಾವು ಆರಾಧನೆ ಮಾಡುವ ದೇವರು ಜಾನಸ್ ಹಬ್ಬದೊಂದಿಗೆ ಆಚರಣೆ ಮಾಡ್ತಾ ಇದ್ರು. ಈ ಜಾನಸ್ ಪದದಿಂದಲೇ ಜಾನವರಿ ಅಂತ ಪದ ಹುಟ್ಕೊಂಡಿದ್ದು. ಜಾನಸ್ ದೇವರು 2 ಮುಖಗಳನ್ನು ಹೊಂದಿತ್ತು. ಒಂದು ಭೂತಕಾಲ, ಇನ್ನೊಂದು ಭವಿಷ್ಯ ಕಾಲ. ಭೂತ ಅಂದರೆ ವರ್ಷದ ಹಿಂದಿನದು, ಭವಿಷ್ಯ ಅಂದರೆ ವರ್ಷದ. ಈ ಸೋಸಿಜೆನಸ್ ತನ್ನ ಕ್ಯಾಲೆಂಡರ್ನಲ್ಲಿ ಸ್ವಲ್ಪ ಮ್ಯಾಥಮೆಟಿಕಲ್ ಮಿಸ್ಟೇಕ್ ಮಾಡಿರೋದ್ರಿಂದ ಈ ಕ್ಯಾಲೆಂಡರ್ನ ಅನೇಕರು ಅನುಸರಿಸೋದನ್ನ ನಿಲ್ಲಿಸ್ತಾರೆ. ಈ 1570ರ ಸಮಯದಲ್ಲಿ ಪೋಪ್ ಗ್ರೆಗೋರಿ ಈ ತಪ್ಪನ್ನು ಸರಿ ಮಾಡಲು ಜೆಸ್ಯೂಟ್ ಖಗೋಳಶಾಸ್ತ್ರಜ್ಞ ಕ್ರಿಸ್ಟೋಫರ್ ಕ್ಲಾವಿಸರನ್ನು ನೇಮಕ ಮಾಡ್ತಾರೆ. ಸೊ 1582ರ ಹೊತ್ತಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಇನ್ನೊಂದು ನಿರ್ಮಾಣ ಮಾಡ್ತಾರೆ. ಸೊ ಅದರ ಪ್ರಕಾರ ಅಂದಿನಿಂದ ಜನವರಿ 1 ಹೊಸ ವರ್ಷ ಅಂತ ಎಲ್ಲರೂ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ 1570ರ ಸಮಯದಲ್ಲಿ ಪೋಪ್ ಗ್ರೆಗೋರಿ ಈ ತಪ್ಪನ್ನು ಸರಿ ಮಾಡಲು ಇನ್ನೊಬ್ಬ ಖಗೋಳಶಾಸ್ತ್ರಜ್ಞ ಕ್ರಿಸ್ಟೋಫರ್ ಕ್ಲಾವಿಯಸ್ ಅವರನ್ನು ನೇಮಕ ಮಾಡ್ತಾರೆ. ಸೊ 1582ರ ಹೊತ್ತಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಇನ್ನೊಂದು ಜಾರಿಗೆ ತರ್ತಾರೆ. ಸೊ ಇದರ ಪ್ರಕಾರ ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಸೊ ಈಗಲೂ ಕೂಡ ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈ ಜಾಗತಿಕ ವ್ಯವಹಾರಗಳಿಗಾಗಿ ಮತ್ತು ಈ ಬ್ರಿಟಿಷ್ ವಸಾಹತುಶಾಹಿ ಪ್ರಭಾವದಿಂದ ಅನೇಕ ರಾಷ್ಟ್ರಗಳು, ಭಾರತ ಸೇರಿದಂತೆ ಎಲ್ಲರೂ ಕೂಡ ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಭಾರತದಲ್ಲಿ ಜನರು ಅವರವರ ಧಾರ್ಮಿಕ ಮತ್ತು ನಂಬಿಕೆಗಳ ಪ್ರಕಾರ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಇವಾಗ ನಾವು ಯುಗಾದಿ, ಕರ್ನಾಟಕದಲ್ಲಿ ಯುಗಾದಿನ ಹೊಸ ವರ್ಷವಾಗಿ ಆಚರಣೆ ಮಾಡ್ತೀವಿ. ಮತ್ತು ಸಂಕ್ರಾಂತಿನ ಇಲ್ಲಿ ಆಂಧ್ರ ಮತ್ತು ಆ ಕಡೆ ಎಲ್ಲ ಆಚರಣೆ ಮಾಡ್ತಾರೆ. ಸೊ ಅವರವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಕಾರ ಕೆಲವೊಂದು ದಿನಾಂಕಗಳಲ್ಲಿ ಅವರು ಹೊಸ ವರ್ಷನ ಆಚರಣೆ ಮಾಡ್ತಾರೆ. ಆದರೆ ಜನವರಿ 1 ಜಾಗತಿಕ ಪ್ರಭಾವದಿಂದ ಎಲ್ಲರೂ ಕೂಡ ಜನವರಿ 1 ಹೊಸ ವರ್ಷ ಆಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.